ನಮ್ಮ ಈಗ ಸದ್ಯ ಅಂದ್ರೆ ನಮಗೆ ಬಿಜೆಪಿ ಬರ್ಬೇಕ್ರಿ. ಈಗ ಬಿಜೆಪಿ ಬಂದ್ರೆ ನಮ್ಗೆ ಒಳ್ಳೇದು. ಈ ಕಾಂಗ್ರೆಸ್ ಸರ್ಕಾರ 3 ವರ್ಷ ಮಿತಿ ಸಾವಿರ ಇದ್ರ ಅವ್ರು ಯಾವ್ದು ಕೆಲಸ ಮಾಡಿಲ್ಲ. ನಮಗ ಇವ್ರು ಸಿದ್ದರಾಮ ಸಾಹೇಬರ ಆರ್ಸಿ ಬಂದು ಕಾಂಗ್ರೆಸ್ ಸರ್ಕಾರ ಆರ್ಸಿ ಬಂದು ನಮ್ಗೆ ಯಾವ್ದು ಕೆಲಸ ಆಗಿಲ್ಲ. ನಮಗ ಆಮೇಲೆ ನಮಗ ಇದಾಗೈತಿ. ಯಾಕಂದ್ರೆ ನಮಗ್ ಬಸ್ ಫ್ರೀ ಆಗಿ ಎಲ್ಲ ಅನಾವರಿ ಆಗ್ಯವು. ನಮ್ ಟಮ್ದ ಎಲ್ಲ ನಾವು ಎಲ್ಲ ಅನಾವರಿ ಆಗಿ ಚಂದನ 200 ರೂಪಾಯಿ 200 ರೂಪಾಯಿ ದುಡಿಯಾಕತ್ತಿಲ್ಲ. ಭಾಳ ಕೆಟ್ಟ ನಮ್ಮ ಪರಿಸ್ಥಿತಿ ಭಾಳ ಕೆಟ್ಟೈತಿ. ನಮ್ ಬಾಲ್ಕೋಟ್ಯಾಗ 5,000 ಗಾಡಿ ಅದಾವ್. ಎಲ್ಲಾರು ಕೂಲಿ ಗಾಡಿ ಆಗಿ ನಾವು ಈ ಜಿಲ್ಲಾದಾಗ ಏನು ಲಾಭ ಇಲ್ಲ. ಫ್ಯಾಕ್ಟ್ರಿ ಇಲ್ಲ, ಯಾವುದೂ ಇಲ್ಲ, ಏನೂ ಇಲ್ಲ. ಎಲ್ಲ ಮುಳುಗಡೆ ಸಂತರ್ಸ ಮಂದಿ ನಾವು. ಏನು ನಮ್ಗೆ ನಾಲ್ಕನೇ ಲಾಭ ಇಲ್ಲ. ನಾಳೆಗೆ ಚುನಾವಣೆ ಬರಾಕತ್ತೈತಿ. ಈಗ ಈ ನೆಟ್ಟಿ ಅವ್ರು ತಿಳ್ಕೊಂಡಾರ. ಒಳ್ಳೆ ಕಾಂಗ್ರೆಸ್ ಈಗ ಇಲೆಕ್ಷನ್ ನಡೆದೈತ್ರಿ, ರಿಎಲೆಕ್ಷನ್ ನಡೆದೈತಿ. ನಮ್ಮ ಬಿಜೆಪಿ ಸರ್ಕಾರ ಬರ್ಬೇಕು. ಚಂದ್ರಶೇಖರ್ ಸಾಹೇಬ್ ಬಂದರೆ ನಮಗೆ ಏನಾರು ನಮಗೆಲ್ಲ ಕೆಲಸ ಮಾಡ್ತಾರೆ. ಇಲ್ಲ ಅವ್ರು ಬರ್ಲಿಕ್ಕೆ ಯಾರು ಕೆಲಸ ಮಾಡಂಗಿಲ್ರಿ. ನೆಟ್ಟಿ ಸರ್ಕಾರ ಬಂದ್ರು, ನಾಳೆ ಅವ್ರ ಮಗ ಬಂದ್ರು, ಮಲ್ವಣ್ಣವ್ರು ಬಂದ್ರು ಕೆಲಸ ಆಗುದಿಲ್ಲ. ನಾಳೆ ಮುಂದೆ ಹಂಗಾಕೈತಿ. ಅವ್ರಪ್ಪ ಹಂಗ ಹೋದ್ರೆ ಇವನು ಹಂಗ ಹೋಗ್ತಾನ. ನಮ್ಗೇನು ನಾಲ್ಕನೇ ಲಾಭ ಇಲ್ಲ. ನಮಗೆ ಇದು ಬರ್ಬೇಕು. ಚಂದ್ರಶೇಖರ್ ಸಾಹೇಬ್ ಬಂದ್ರೆ ನಮಗೆ ಏನಾರು ಎಲ್ಲ ಮುಂದೆ. ಆಮೇಲೆ ಚಂದ್ರಶೇಖರ್ ಸಾಹೇಬ್ರೆ ಈಗ 1.5 ವರ್ಷ ಇರ್ತಾರ. 1.5 ವರ್ಷ ಮೇಲೆ ಮತ್ತೆ 5 ವರ್ಷ ಇಲೆಕ್ಷನ್ ಆಕೈತಿ. ಇಲೆಕ್ಷನ್ ಆಗಿಂದ ನಾಳೆ ಬಿಜೆಪಿ ಸರ್ಕಾರ ಬರ್ಬೇಕು. ನಾಳೆ ಮೋದಿ ಸರ್ಕಾರ ತಳಗನು ಬಿಜೆಪಿ ಆಗ್ಬೇಕು, ನಾನು ಬಿಜೆಪಿ ಆಗ್ಬೇಕು. ನಮ್ಗೆಲ್ಲರಿಗೂ ನಮ್ಗೆ ಅನುಕೂಲ ಆಕೈತಿ. ನಾವು ಬಡ ಜನರಿಗೆ. ನಮ್ಮ ಹೆಸರು ರಾಜೀವ್ ಚವಾಣ್ ರೀ, ಮುಚ್ಚಿನ ತಾಂಡ LT1.